ಚಕ್ರವರ್ತಿ ಸೂಲಿಬೆಲೆ ಅವರೇ ರಾಮಚಂದ್ರ ಸಹ 78 ವರ್ಷ ಈ ಹಿಂದೆ. ಅಂದರೆ ಅವರನ್ನು ನಿಮಗೆ ಗೊತ್ತಿರ್ಬೋದು ಕತೆ. ಅಲ್ಲಿ ಅವರ ತಮ್ಮನ ಹೆಂಡತಿಗೆ ಹೆರಿಗೆ ನೋವು ಬರುತ್ತೆ. ಆಗ ಅವರಿಗೆ ಬೇರೆ ಎಲ್ಲೂ ಗಲಾಟೆ ಆಗ್ತಾ ಇರುತ್ತೆ, ಬೇರೆ ಎಲ್ಲೂ ಏನೂ ಕಾಣೋದಿಲ್ಲ. ಪೊಲೀಸರಿಗೆ ಸಹಾಯ ಕೇಳ್ತಾರೆ ಅವರು, ದಯವಿಟ್ಟು ಕರ್ಕೊಂಡು ಹೋಗಿದ್ದೇಳಿ. ಪೊಲೀಸರು ಕರ್ಕೊಂಡು ಹೋಗ್ತಾರೆ ಕೂಡ, ಇವರನ್ನು ಕೂರಿಸ್ತಾರೆ, ಆ ತಾಯಿಯನ್ನು ಕೂರಿಸ್ತಾರೆ, ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಆಕೆಯನ್ನು ಅಡ್ಮಿಟ್ ಮಾಡಿ ಇವರನ್ನ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದು ಕೇಸ್ ಹಾಕ್ಬಿಟ್ಟು ಟಾಟಾ ಕೇಸಲ್ಲಿ ಹಾಕ್ಬಿಟ್ಟು ಒಳಗೆ ಹಾಕ್ಬಿಟ್ಟು. ಮತ್ತೊಂದು ಈಗ ನಾವು ಹೇಳ್ತಾ ಇರುವಂಥದ್ದು, ಒಂದು ಕಡೆ ಶಾರಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂಥ ಮೊಹಮ್ಮದ್ ರಫೀಕ್ ತಹಶೀಲ್ದಾರ್ ಅವರನ್ನು ಕಡ್ಡಾಯ ರಜೆಗೆ ಕಳಿಸಿದ್ದಾರೆ. ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಇವರಿಗೆ ಯಾವುದೇ ರೀತಿಯಲ್ಲಿ ತಾವು ಮಾಡಿದ್ದು ಸರಿ ಅಂತ ಅನಿಸಿದ್ದಿದ್ರೆ ಅದು ಯಾಕೆ ಮಾಡಬೇಕಾಗಿತ್ತು, ನಂಬರ್ 1. ಎರಡನೇದಾಗಿ 16 ಕ್ರಿಮಿನಲ್ ಕೇಸ್ಗಳು ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. 16 ಕೇಸ್ಗಳಿದೆ ಆತನ ಮೇಲೆ, ಆತ ಕ್ರಿಮಿನಲ್ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಶಾರಾ ಪೊಲೀಸ್ ಠಾಣೆಯಲ್ಲಿ ಬಿಡುಗಡೆ ಮಾಡಿರುವಂಥ ಕಾಪಿಯಲ್ಲಿ ಬಹುತೇಕ 12ಕ್ಕೆ ಖುಲಾಸೆ ಆಗಿದೆ, 12ರಲ್ಲಿ. ಆಮೇಲೆ 3 ವಿಚಾರದಲ್ಲಿ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಇದೇ ವಿಚಾರಕ್ಕೆ ಹೋಗಿ ಸ್ಟೇಷನ್ಗೆ ಹೋಗಿದ್ದ. ಈಗ ಹೇಳಿ, ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ಕಾಂಗ್ರೆಸ್ ಸರ್ಕಾರಕ್ಕೆ ಇರೋದು ಒಂದೇ ಒಂದು ಮಾರ್ಗ. ಈಗ ಈ ರಾಮ ಮಂದಿರದ ಈ ಪ್ರಭಾವವನ್ನು ತಡಿಲಿಕ್ಕೆ ಹೇಗಾದರೂ ಒಂದು ನೆಗೆಟಿವ್ ಸುದ್ದಿಗಳನ್ನು ಒಂದಷ್ಟು ಮಾಡಬೇಕು, ಸಮಾಜವನ್ನು ಬೇರೆ ದಿಕ್ಕಿನ ಕಡೆಗೆ ಸೆಳಿಬೇಕು ಅಂತ. ಬಟ್ ನಂಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರನ್ನು ದಾರಿ ತಪ್ಪಿಸ್ತಾ ಇದ್ದಾರೋ ಅಥವಾ ಅವ್ರು ಸ್ವತಃ ದಾರಿ ತಪ್ಪಬೇಕು ಅಂತ ಅವ್ರು ಇಚ್ಛೆ ಪಟ್ಟಿದ್ದಾರೋ ಗೊತ್ತಿಲ್ಲ. ಅವರ ಉದ್ದಟತನದ ವರ್ತನೆಯಿಂದಾಗಿ ಅವ್ರು ಹಿಂಗಾಗ್ತಿದೆ ಅಂತ ನನಗೆ ಅನೇಕ ಬಾರಿ ಅನಿಸುತ್ತೆ. ನೀವು ಪೊಲೀಸರು ಬಿಡುಗಡೆ ಮಾಡಿರುವಂಥ ದಾಖಲೆ ಏನು ರಿಪಬ್ಲಿಕ್ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಬಿಡುಗಡೆ ಮಾಡಿದೆಯೋ ಅದನ್ನು ನೋಡಿದರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿರೋದ್ರಲ್ಲಿ 50% ಕೂಡ ಸತ್ಯ ಇಲ್ಲ. ಕೆಲವು ಬಾರಿ 50% ಸತ್ಯ ಇರುತ್ತೆ, 50% ಸುಳ್ಳಾಗುತ್ತೆ, ಒಪ್ಕೊಳ್ತೀನಿ ನಾನು. 50% ಕೂಡ ಸತ್ಯ ಇಲ್ಲ. ಒಬ್ಬ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂತ್ಕೊಂಡು, ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಹೀಗೆ ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡೋದಿದೆಯಲ್ಲ, ಇದು ಬಹಳ ದುರದೃಷ್ಟಕರ ಸಂಗತಿ. ಅವರನ್ನ ಬಹುಶಃ ಕಾಂಗ್ರೆಸ್ನಲ್ಲೇ ಒಂದು ದೊಡ್ಡ ಪಿತೂರಿ ಅವರನ್ನು ಕೆಳಗಿಳಿಸಬೇಕು ಅಂತ ನಡೀತಾ ಇದೆ ಅಂತ ನನ್ಗೆ ಅನ್ಸುತ್ತೆ. ಇದು ನೋಡಿದ್ರೆ ವ್ಯವಸ್ಥಿತವಾದ ಸಂಚು ಪಾಪ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಹುಶಃ ಸಿದ್ದರಾಮಯ್ಯನವರು ರಾಮನ ತಂಟೆಗೆ ಬರದೇ ಇದ್ರೆ ಬಹಳ ಒಳ್ಳೇದು ಅಂತ. ನಾನು ಒಂದೇ ಒಂದು ಮಾತು, ಕಿವಿ ಮಾತು ಸಿದ್ದರಾಮಯ್ಯನವರು ಕೇಳ್ತಾ ಇದ್ರೆ ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ. ಯಾವಾಗ ಯಾರ್ಯಾರು ರಾಮನ ತಂಟೆಗೆ ಬಂದಿದ್ದಾರೋ ಅವರೆಲ್ಲರೂ ಅಧಿಕಾರ ಕಳ್ಕೊಂಡಿದ್ದಾರೆ, ಸರ್ಕಾರ ಕಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಹಿಂದೆ ನಡೀತಾ ಇರುವಂಥ ಪಿತೂರಿನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಜಯಪ್ರಕಾಶ್. ಓಕೆ, ನನ್ನ ಜೊತೆ ಸುನಿಲ್ ಕುಮಾರ್ ಅವರು, ಮಾಜಿ ಸಚಿವರು ಮತ್ತು BJP ಪ್ರಧಾನ ಕಾರ್ಯದರ್ಶಿಗಳು ಕೂಡ. ಈ ಹಿಂದೆ ನೀವು ಒಂದು ಘೋಷಣೆಯನ್ನು ಮಾಡಿದ್ರಿ, ಇದು ರಾಮ ಮತ್ತು ಅಲ್ಲನ ನಡುವಿನ ಯುದ್ಧ ಅಂತೇಳಿ ಹೇಳಿದ್ರಿ. ಈಗ ನಡೀತಿರೋದು ಏನು ನಿಮ್ಮ ಪ್ರಕಾರ? ಯಾಕೆಂದರೆ ನಾವು ಅದನ್ನು 16 ಕೇಸ್ಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ವಿ. ಈಗ ಮುಖ್ಯಮಂತ್ರಿಗಳು ಆ ಟ್ವೀಟನ್ನು ಮತ್ತೆ ಡಿಲೀಟ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಅದು ನೋಡ್ರಪ್ಪ ನೀವು ಸ್ವಲ್ಪ ಈಗ ವಾಪಸ್ ಅದನ್ನು ಡಿಲೀಟ್ ಮಾಡುವಂಥ ಸಾಧ್ಯತೆ ಇದೆ. ಡಿಲೀಟ್ ಆದರೆ ನಾವೇನು ಸುದ್ದಿ ಕೊಡ್ತಾ ಇದ್ದೀವಿ ಅದು ಸಮಂಜಸವಾಗಿರುವಂಥದ್ದು ಅಂತ ಪ್ರೂವ್ ಆಗಿಬಿಡ್ತದೆ. 31 ವರ್ಷಗಳ ಹಿಂದಿನ ಕೇಸು. ಆತನ 16 ಕೇಸ್ಗಳ ಪೈಕಿ 12 ಕೇಸ್ಗಳಲ್ಲಿ ಆತ ಬಿಡುಗಡೆ ಆಗಿದೆ ಅಂತೇಳಿ ಇಲ್ಲೇ ರೆಕಾರ್ಡ್ ಇತ್ತು ನಮ್ಮ ಹತ್ರ, ನಾವು ತೋರಿಸಿ ಅಲ್ಲಿ ಬಿಡುಗಡೆ ಆಗಿದೆ ಅಂತೇಳಿ. ಆಮೇಲೆ 3ಕ್ಕಿಂತ ಹೆಚ್ಚು ಕೇಸ್ಗಳಲ್ಲಿ 2004, 9, 13ರಲ್ಲಿ 14ರಲ್ಲಿ ಆತ ಮುಚ್ಚಳಿಕೆ ಕೂಡ ಬರ್ಕೊಟ್ಟಿದ್ದಾನೆ. ಏಕಾಏಕಿ ಬಂದು ಅರೆಸ್ಟ್ ಮಾಡಿದ್ದಾರೆ. ನನಗನ್ಸುತ್ತೆ ಈ ರಾಮ ಮಂದಿರದ ವಿಚಾರದ ಸಂದರ್ಭದಲ್ಲಿ ಇದನ್ನು ಹೆಂಗೆ ನಿಭಾಯಿಸಬೇಕು ಅಂತ ಗೊತ್ತಾಗದೆ ಅಡಕತ್ತಲ್ಲಿ ಸಿಕ್ಕಂಗಾಗ್ತಾ ಇದೆಯಾ ಅಥವಾ ಬೇಕು ಅಂದರೆ ಆಗ್ತಾ ಇದೆಯಾ? ಶ್ರೀಕಾಂತ್ ಪೂಜಾರಿಯ ಕೇಸಿಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ TV ಇವತ್ತು ಸತ್ಯಾಂಶವನ್ನು ರಾಜ್ಯದ ಜನರಿಗೆ ತಿಳಿಸಿದ್ದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ಮುಖ್ಯಮಂತ್ರಿಯೇ ಸ್ವತಃ ಇಷ್ಟು ದೊಡ್ಡ ಪ್ರಮಾಣದ ಸುಳ್ಳನ್ನು ಹೇಳಿ ಜನರ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದೊಂದು ಪೂರ್ವಯೋಜಿತವಾದಂಥ ಒಂದು ಷಡ್ಯಂತರ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಯಾಕೆ ಅಂತಂದರೆ ಇವತ್ತು ಈ ಸರ್ಕಾರ ಬಂದ ನಂತರ ಹಿಂದೂ ಕಾರ್ಯಕರ್ತರನ್ನ ಭಾಳ ದೊಡ್ಡ ಪ್ರಮಾಣದಲ್ಲಿ ಟಾರ್ಗೆಟ್ ಮಾಡಿ ಕೆಲವ್ರನ್ನ ಗಡೀಪಾರು ಮಾಡೋದು, ಕೆಲವರ ಕೇಸನ್ನು ರೀಓಪನ್ ಮಾಡೋದು. ಇವತ್ತು ರಾಮ ಮಂದಿರದ ಸಂದರ್ಭದಲ್ಲಿ ಶ್ರೀಕಾಂತ್ ಪೂಜಾರಿ ಏನೂ ಸಂಬಂಧ ಇಲ್ಲ ಇದರಲ್ಲಿ. ಈ ಕೇಸ್ಗಳಲ್ಲಿ ಆತನನ್ನು ಬಂಧನ ಮಾಡುವಂಥ ಅಂಥ ಅಗತ್ಯತೆಗಳು ಏನೂ ಇರಲಿಲ್ಲ. ಅಂದರೆ ಈ ಮಂದಿರದ ವಿಷಯಗಳು ಬಂದಾಗ ಒಂದು ಅಪಶಕುನ ಕರ್ನಾಟಕದಲ್ಲಿ ಆರಂಭ ಆಗಬೇಕು ಅನ್ನುವಂಥದ್ದು ಒಂದು. ಎರಡದು, ಸ್ವಾಭಾವಿಕವಾಗಿ ಈ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅವತ್ತಿನಿಂದ ಅನುಸರಿಸ್ಕೊಂಡು ಬರ್ತಾನೆ ಇದೆ. ನಾವೇನೋ ಕೇಸ್ಗಳನ್ನು ಹಾಕಿ ನಮ್ಮನ್ನು ಎದುರಿಸ್ಬೋದು ಅನ್ನುವಂಥ ಒಂದು ಕಾರ್ಯತಂತ್ರಕ್ಕೆ ಈ ಸರ್ಕಾರ ಇಳಿದಿದೆ. ಬಹುಶಃ ಕರ್ನಾಟಕದ ಜನ ಅದನ್ನು ಸರಿಯಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ.